ಶಾಂತಕ್ಕನ ಸಸಿ ಅರ್ಬಿ ಯಾಕತ್ತಾಳ ಹೋಗಿ ಹೊಟ್ಟೆ ಉರ್ಸಾಕಿದ ಚಾನ್ಸ್ ಹಂಗ ಮಾಡ್ತಾನೆ ತಡಿ. ಈರಿ ಈರಿ ಅಯ್ಯೋ ಈ ಬಿಡಾಡಿದಕ್ಕೆ ಬಂದ್ಲಪ್ಪ. ಏನಿರಿ ಅರ್ಬಿಗೆ ಆತಿದ್ಯಾ? ಇಲ್ರಿ ಒಂದು ಸ್ವಲ್ಪ ಯಾಕೆ ಡ್ಯಾನ್ಸ್ ಮಾಡ್ಬೇಕನ್ನಿಸ್ತಾ ಡ್ಯಾನ್ಸ್ ಮಾಡಕತ್ತಿದ್ ನೋಡ್ರಿ ಇನ್ನಿರಾಗ. ಯಾಕಯ್ಯವ್ವ ನೀ ನಂಗೆ ಮಾತಾಡ್ಸಿ ಸಿಟ್ಟಿಗೆ ಬರ್ತೀಯಲ್ಲ. ಅಲ್ಲ ಅರ್ಬಿಗೆ ಆತಿದ್ಯಲ್ಲ ಅದಕ್ಕೆ ಅರ್ಬಿಗೆ ಆತಿದ್ದೇನ ಅಂದೆ. ಮತ್ತು ನೋಡಿನೂ ಕೇಳಾಕತ್ತೀಯಲ್ಲ. ಹೋಲ್ ಬಿಡವ ಯಾಕೆ ಸಿಟ್ನಾಗದಿ ಅಂತ ಕಾಣ್ತತಿ. ಏನು ಅತ್ತಿ ಸಸಿ ಬೆಳಗ್ಗೆ ಎದ್ದು ಗುದ್ದಾಡಿದ್ರೆ ಏನ ನೀವು ಗುದ್ದಾಡ್ಲಾರ್ದ ಟೇಮ್ ಯಾವ್ದೈತಿ? ನಾವೇನ ಜಗಳ ಮಾಡಿದ್ರು ನಾವು ಅತ್ತಿ ಸಸಿ ಒಬ್ರಿಗೊಬ್ರು ಏನು ಬಿಟ್ಟು ಕೊಡೋದಿಲ್ಲ ತಗೋರಿ. ಹಂಗೆ ಬಿಟ್ಟು ಕೊಟ್ಟಿದ್ವಿ ಅಂದ್ರೆ ನಾವೆಲ್ಲಿ ಇಲ್ಲಿ ಕೂಡಿರ್ತಿದ್ವಿ ರೀ. ಹೌದಿಲ್ಲ? ನಮ್ಮ ಅತ್ತಿ ಮ್ಯಾಗೂ ನಾ ಜೀವ ಅದನಿ, ನನ್ನ ಮ್ಯಾಗೂ ನಮ್ಮ ಅತ್ತಿ ಜೀವ ಅದಾಳ. ಯಾವ್ಯಾಕೆರ ನಡ್ಬರ್ಕ ಕಡ್ಡಿ ಅಲ್ಲಾಡ್ಸಕ್ ಬಂದ್ಲ ಅಂದ್ರೆ ಆಕಿ ಕಡ್ಡಿ ಆಡೋದಿಲ್ಲ, ಆ ಕಡ್ಡಿ ಆಕಿನ ತಿಳ್ಕೊಂಡು ಎದ್ದು ಬಿಡ್ಬೇಕು. ಹಂಗೈತೆ ನಮ್ದು. ಹೋಗ್ಲಿ ಬಿಡವ ಯಾಕೆ ಬೇಕತ್ತಾಗ ಮೊದ್ಲ ಸಿಟ್ನಾಗದಿ. ಇನ್ನೊಂದು ಸುದ್ದಿ ಹೇಳೇ ಬಿಡ್ತೀನಿ ಕೇಳ್ಕೊಂಬಿಡು ಹೋಲತ್ತಾಗ. ಇವತ್ತು ಸಂಜಿಕ ತಪ್ಪದ ನಮ್ಮ ಮನೆಗೆ ಬರ್ಬೇಕು ನೀನು. ಯಾಕೋ? ಯಾಕಂದ್ರೆ ಇವತ್ತು ನಾವು ಹೊಸ ವಾಷಿಂಗ್ ಮಿಷನ್ ತಂದೇವು ಅದಕ್ಕೆ. ಹೊಸ ವಾಷಿಂಗ್ ಮಿಷನ್ನ ಆ ವಾಷಿಂಗ್ ಮಿಷನ್ ಸಂಜಿಕ ಪೂಜೆ ಇಟ್ಕೊಂಡೇನಿ. ಚುಮರಿ ಕಾರ್ದಾಣಿ ಸ್ವೀಟ್ ಎಲ್ಲ ತರ್ಸೀನಿ ಅದಕ್ಕೆ. ಯಾಕಂದ್ರೆ 60,000 ರೂಪಾಯಿ ಕೊಟ್ಟು ವಾಷಿಂಗ್ ಮಿಷನ್ ತಂದೇವಿ. ಇನ್ನು ಒಂದು 100-150 ರೂಪಾಯಿ ಖರ್ಚು ಮಾಡಿ ಸ್ವೀಟ್ ಕಾರ್ದಾಣಿ ತರಂಗಲ್ಲನ ಚುಮ್ಮರಿ ಕಾರ್ದಾಣಿ. ಹೌದಿಲ್ಲ? ತಂದತಿ ಅದಕ್ಕೆ ಸಂಜಿಕ ಇವ್ರಿಗೆ ಪಾರಕರಿಗೆ ಹೇಳಕ್ಕೆ ಹೊಂಟೇನಿ, ಗಿರ್ಜಕಾರಿಗೆ ಹೇಳಕ್ಕೆ ಹೊಂಟೇನಿ. ಆಮ್ಯಾಗ ಅಷ್ಟ್ರಿಗೆ ಭಾಳ ಮಂದಿಗೆ ಎಲ್ಲರಿಗೆ ಹೇಳಾಕತ್ತೇನಿ. ಸಂಜಿಗೆ ಪೂಜೆಗೆ ನೀನು ಬರ್ಬೇಕ. ಶಾಂತಕ್ಕ ಅದಾಳನು ಒಳಗೆ ಇದ್ರೆ ಹೇಳೇ ಹೋಗ್ತೇನೆ. ಇಲ್ಲ ನೀನೇ ಹೇಳಿ ಕರ್ಕೊಂಬ ನಡೀತೈತಿ. ಏನು ವಾಷಿಂಗ್ ಮಷೀನಾ 60,000 ರೂಪಾಯಿ? 60,000 ರೂಪಾಯಿ. ಅದೇನಾಯ್ತು ಗೊತ್ತನ, ಮೊನ್ನೆ ಅರ್ಬಿಗೆ ಆತಿದ್ನೆ ಕೈ ಉಳುಕ್ಕಿದಂಗೆ ಆಗ್ಬಿಡ್ತು. ಉಳುಕ್ಕಿದಂಗೆ ಆಗೋಗ್ಬಿಟ್ಲೆ ನಾನು ನನ್ನ ಕೈಯೇ ಅಂದೆ. ನನ್ನ ಗಂಡ ಯಾಕೆ ಚಿನ್ನ ಏನಾಯ್ತು ಅಂತೇಳಿ ಅಂದ್ರೆ ಅರ್ಬಿ ಒಗದು ಕೈಯೇನು ಹಾಕತೈತ್ರಿ ಅಂದಿದ್ದಕ್ಕೆ ಪಾಪ ವಾಷಿಂಗ್ ಮಿಷನ್ ತಂದು ಕೊಟ್ಟಾರ ಗೊತ್ತನ. ನಾ ಅಂದ್ರೆ ನನ್ನ ಗಂಡಗೆ ಹೆವಿ ಲವ್. ಮಳ್ಳಿ ಹೆವಿ ಲವ್ ಅಂತ ಹೆವಿ ಲವ್. ಮಾಡ್ತೇನೆ ನನ್ನ ಗಂಡನ ಹೋಯ್ತಿ ಅಡ್ನಾಡಿ ಅಡ್ನಾಡಿ ನನಗಿಷ್ಟು ಅರ್ಬಿ ಒಗದು ಸಾಕಾಗತ್ತತಿ. ಒಂದು ವಾಷಿಂಗ್ ಮಿಷನ್ ತಂದು ಕೊಟ್ಟಿಲ್ಲ. ಈ ಬಿಡಾಡಿ ಇರೋದು ಇಬ್ರು ಗಂಡ ಎಂತಿ ವಾಷಿಂಗ್ ಮಿಷನ್ ಇಕ್ಕಿ ಮಕ್ಕಕ್ಕೆ. ಅಯ್ಯೋ ನೀನು ಒಂದು ತರಿಸ್ಕೊರೆ ರತ್ನ. ಇಷ್ಟು ಹಾಕೊಂಡು ಅರಿಬಿ ಅದಾವ ಒಗ್ಯವು. ಹೆಂಗಾರ ಒಗಿತಿ ಅರಿಬಿನ? ನೋಡಿದ್ರೆ ನನಗೆ ಹೊಟ್ಟೆ ಖಾರ ಕಲಿಸ್ದಂಗೆ ಆಗತೈತಿ ನೋಡುವ. ನೀನು ನೋಡಿ ನಂಗೆ ಭಾಳ ಸಂಕಟ ಆತ. ಒಂದು ವಾಷಿಂಗ್ ಮಿಷನ್ ತರಿಸ್ಕೊ. ಈಗೇನು ದೀಪಾವಳಿ ಆಫರ್ ಬಿಟ್ಟಾರ. 5-10 ಸಾವಿರ ಡಿಸ್ಕೌಂಟು. ನಡೆದಿಂದ ತರಕ್ಕೆ ಹೋದೆ ಅಂದ್ರೆ ಮುಕ್ಕಳೇರೆ ರೇಟ್ ಗೊತ್ತೈತೇನ? ಅದಕ್ಕೆ ಹಬ್ಬ ಹುಣ್ಮ್ಯಾಗ ಹೋದ್ರೆ ದಸರಾಕ್ಕೆ ದೀಪಾವಳಿಗೆ ಆಫರ್ ಬಿಟ್ಟಿರ್ತಾರ. ನನಗೆ ಗೊತ್ತೈತಳ ತರಿಸ್ಕೊಳ್ಳೋದು. ಬೇಕಂದ್ರೆ ತರಿಸ್ಕೊಂತೇನೆ ನಾನು. ಏನಾದ ತರಿಸ್ಕೊಳ್ಳೋದು? ಶಾಂತಕ್ಕ ಇವತ್ತು ಸಂಜಿಕ್ಕ ನಮ್ಮ ಮನೆಗೆ ನೀನು ಮತ್ತು ನೀನು ಸೊಸಿ ಇರಿ ಇಬ್ರು ಬರಾಕ ಬೇಕಾ? ಮತ್ತೆ ಬರಲಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಭಾಳ ನೋವು ಆಕೈತಿ ನೋಡಿ. ಮತ್ತೆ ಅದಕ್ಕೆ ಹೇಳಾಕತ್ತೀನಿ. ಹಂಗೆ ಗಿರ್ಜಕ್ಕಗ ಪಾರಕ್ಕಗ ಆಮೇಲೆ ಇವರಿಗೆ ಕಲ್ಲವ್ಗ ಮಲ್ಲವ್ಗ ಎಲ್ಲರಿಗೂ ಹೇಳೇನಿ. ಎಲ್ಲರೂ ಬರ್ತಾರಂತ. ಯಾಕೋ ಏನು ಪೂಜೆ? ಅದ ನನ್ನ ಗಂಡ ನನಗಂತೇಳಿ ವಾಷಿಂಗ್ ಮಿಷಿನ್ ತಂದು ಕೊಟ್ಟಾನ ಶಾಂತಕ್ಕ. ಅದಕ್ಕೆ ಅದನ್ನ ಇವತ್ತು ದಸರಾ ಅಲ್ಲ ಸಂಜಿಕ ಪೂಜೆ ಮಾಡಕತ್ತೀನಿ. ಅದಕ್ಕೆ ನೀವು ಬರಾಕ ಬೇಕವ. ಮತ್ತು ನೀವು ಯಾರೂ ಬರಲಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಭಾಳ ನೋವು ಆಕತಿ. ಅದ್ರಾಗ ನೀನು ನಿನ್ನ ಸೊಸಿ ಬರಾಕ ಬೇಕಾ? ಮತ್ತೆ ನಮ್ಮ ಸಲುವಾಗಿ ಇಟ್ಟಂಗೆ ಐತಲ್ಲ ಪೂಜೆನ. ಬರ್ತೇ ನಿಮ್ಮ ಸಲುವಾಗಿ ಅಂತಲ್ಲ, ಹೊಸ ತಂದು ಒಂದು ಪೂಜೆ ಮಾಡಿ ಅರ್ಬಿ ಹಾಕಿ ಸ್ಟಾರ್ಟ್ ಮಾಡ್ಬೇಕಲ್ಲ ಅದಕ್ಕೆ. ಬರ್ಯಾ ಮತ್ತೆ? ಬರ್ತೀವಿ. ಅಯ್ಯೋ ದೇವ್ರೆ, ಈ ಹೆಣ್ಮಕ್ಳಿಗೆ ಅದು ಏನು ಖುಷಿ ಸಿಕ್ತಿತ್ತ ಏನು? ತನ್ನ ಮನ್ಯಾಗ ತಂಗಿದ್ದ ಐಟಮ್ ಮತ್ತದನ್ನು ಮಂದಿಗೆ ತೋರಿಸಿ ಪ್ರದರ್ಶನ ಮಾಡೋದು, ಮಂದಿಗೆ ಹೇಳಿ ಮತ್ತದನ್ನು ಕೊಚ್ಕೊಳ್ಳೋದು. ಚಳಿ ಬ್ಯಾನಿ. ನೀನೇನ ಮಕ್ಕ ನೋಡ್ಕೊಂತ ನಿಂತಿ? ಮತ್ತೇನೇನು ಮಾಡಲಿ? ನನಗೆ ಅದ ಒಂದು ಉಳಿದಿದ್ದಲ್ಲ ಮಕ್ಕ ನೋಡ್ಕೊಂಡು ನಿಂತಿ ಅಂತ. ಊರವರೆಲ್ಲ ಏನೇನೋ ತರಾಕತ್ತಾರ ಹಬ್ಬ ಹುಣ್ಣಿಮೆಗೆ. ನಾನು ನೋಡಿದ್ರೆ ಇನ್ನೂ ಈ ಅರ್ಬಿ ಒಕ್ಕೊಂತ ಕುಂತೇನಿ. ಅರ್ಬಿಗೆ ಸೋಪ್ ಹಚ್ಚಿ ನನ್ನ ಕೈಯಾನ ಗೆರಿ ಎಲ್ಲ ಸೌದು ಹೋದು. ನನಗೆ ಹೊಟ್ಟೆ ದಗದಗ ಅಂತ ಹತ್ತಿ ಉರಿಯಾಕತ್ತೈತಿ. ಆ ಊರು ಬಿಡಾಡಿ ಮುದ್ದಾಂ ನಾನು ಹೊಟ್ಟೆ ಉರಿಸ್ಬೇಕಂತೇಳಿ ಬಂದು ಹೇಳಾಕತ್ತಾಳಿಲ್ಲ. ನನಗೆ ಹೊಟ್ಟೆ ಉರ್ಸಕ್ಕಂತಾನೆ ಪೂಜೆ ಮಾಡಕತ್ತಾಳಕಿ. ನಾನಂತೂ ಬರಂಗಿಲ್ಲ ಅವ್ರ ಮನೆ ಪೂಜೆಗೆ. ಅಯ್ಯೋ ದೇವ್ರೇ, ಇನ್ನೇನೇನು ರಾಡಿ ಕಾದತ್ತೆ ಏನ? ಹೌದು, ನಂಗೆ ಏನು ಮಾಡಿದ್ರು ತಪ್ಪ. ನಾನೊಬ್ಬಕ್ಕೆ ಸಿಕ್ಬಿಟ್ಟೇನಲ್ಲ ನಿಮಗೆ, ಅದಕ್ಕೆ ಬೇಸಾಗೈತಿ. ನನ್ನ ಮಾತು ಕೇಳಲ್ಲ ಒಟ್ಟ. ನಿಮ್ಮ ಮಾತು ಕೇಳಿ ಈ ಪರಿಸ್ಥಿತಿ ಬಂದೆ. ನಾನು ಸಾಕಾಗೈತಾಗ ಈ ಮನೆ ಒಳಗೆ ಎಷ್ಟಂತ ಕೆಲಸ ಮಾಡೋದು. ಏನು ಕೇಳಬಾರ್ದು ಕೇಳಿದ್ದೆ ಒಂದು ವಾಷಿಂಗ್ ಮಿಷನ್. ಅದನ್ನು ತಂದು ಕೊಡೋಕ್ಕಾಗಿಲ್ಲ ಅಂದ್ರೆ ನಿಮ್ಮ ಕೈಲಿ ಏನಕ್ಕೆ ಬರ್ಬೇಕು ಈ ಮನೆ ಒಳಗೆ? ನಾ ಏನು ಮಾಡೋದಿಲ್ಲ, ಏನೇನು ಮಾಡೋದಿಲ್ಲ. ಅರ್ಬಿ ಯಾಕೆ ಹೋಗಿಲ್ಲ ಅಂತ ಕೇಳಿ ನನಗೆ ಅವಾಗ ಹೇಳ್ತೇನೆ ನಾನು. ಶಾಂತಕ್ಕ ಏನು ಮಾಡತ್ತೀಯ? ಶಾಂತಕ್ಕ ಯಾರು? ಪಾರಕ್ಕನ ಬರೋ ಕುಂದ್ರ ಬಾ. ಹಂಗ್ಯಾಕ ಕೀ ಮುಚ್ಕೊಂಡು ಕುಂತೀಯ ಶಾಂತಕ್ಕ? ಅಯ್ಯವ್ವ ಇದ್ರ ಬಾಯ ಮುಳ್ಳು ಮುರಿಲಿ. ನನ್ನ ಸೊಸಿ ಇದ್ರ ಮಣ್ಣಾಗಿಟ್ಟು ಮರು ಮಾಡ್ಲಿ ಕರಿಮಾರಿ ಈರಿ. ಏನು ಓದತ್ತೈತಿ ಇದು ಹನಿಮಿ ಇದ್ದಂಗೆ ಇತ್ತು ನಂದೈತಿ ಆ ಈರಿ. ಅಲ್ಲ ನೋಡ, ಒಂದು ಬೆಳಗ್ಗಿಂದ ನಾನು ನೋಡಾತೀನಿ. ಆ ಗಂಡನ ಕೂಡ ಜಗಳ ತಕೊಂಡು ನಿಂತು ಬಿಟ್ಟ ತೊಗೊಂಡಿದ್ರ ಬಾಯಾಗನತ್ತಾಗ ಸಾಕಾಗೈತು ನನಗಂತೂ. ಅತ್ತಾಗ ಏನು ಓದಿರ್ತೈತೆ ಮಾತಿತ್ತಿದ್ರೆ ಒಂದು 10 ನಿಮಿಷ ಮಾತಾಡ್ತಾವ ನೋಡು. ಏನೋ ಗಂಡನ ಕೂಡ ಜಗಳ ಎದ್ರ ಸಂಬಂಧ ಇವ? ಮತ್ತೆ ಅದಕ್ಕೆ ಆ ಬಾಜು ಮನೆ ಊರು ಬಿಡಾಡಿ
ಆ ಅದು ಫ್ರಿಜ್ ತಂದು ಬಡ್ಕೊಂಡತ್ತೀವಿ ಅದ್ರ ಹೆಣ ಚಂದ ಆಗಲಿ. ಅದು ಇರದ ಎರಡು ಗಂಡ ಎಂತಿ ಗಂಡ ಗುಂಡಿ ಇರೋದಕ್ಕ ಎರಡು ಅದು ಒಂದು 4 ಅರಿಬಿ ಒಕ್ಕೊಳಕಿಗೆ ಮುಕ್ಕಳಿಗೆ ತ್ರಾಸ ಆಗಿಕಿಗೆ ಹಾಕಿ ವಾಷಿಂಗ್ ಮಿಷನ್ ತಂದು ಬಡ್ಕೊಂಡಾಳ ಅದನ್ನ ಅರಿಬಿ ಹೋಗಿ ಮಷಿನ್. ಇದು ನಮ್ಮ ಹುಚ್ಚುಮೂಳಿ ಇದು ವಾಷಿಂಗ್ ಮಿಷನ್ ಬೇಕಂತ ನಿಂತತಿ. ನಿಂತಿಂದ್ರಿಕಿಲ್ಲ ತರದಂದ್ರೆ ಸುಮ್ಮನೆ ಆಕತಿ. ನನ್ನ ಮಗ ಅನ್ನಲ್ಲ ಅದ್ರ ರೇಟ್ ಎಷ್ಟು ಐತೆ ಅಂತೇವ ಅದ್ರ ರೇಟ್ ಅದೇ ಅದನ್ನ ತರಕಾಗುದಿಲ್ಲಂತೆ. ಶಾಂತಕ್ಕ ಬಾರ ಗಿರ್ಜಿ ಬಾ. ಅಲ್ಲ ಶಾಂತಕ್ಕ ನಿನ್ ಸೊಸಿ ಬಾಯಿ ಏನು 3ನೇ ಓಣಿ ಕೇಳಾಕತ್ತೈತಿ. ಸಾಕಾಗೈತ್ ನೋಡವ ನನಗಂತೂ ಅತ್ತಾಗ ಈ ಕರಿಮಾರಿ ಈರಿ ಸಲುವಾಗಿ ಅತ್ತಾಗ ಏನ್ ಹೇಳಿದ್ದು ಒಂದು ಮಾತು ಕಿವಿ ಹಾಕೋದ ಇದರ ಹೆಜ್ಜಾಗನ ಅತ್ತಾಗ ಸಾಕಾಗೈತ್ ನೋಡತ್ತ. ಹೇಳಿ ಸಾಕಾಗಿ ಸುಮ್ಮನೆ ಕುಂತಾನ ಇಲ್ಲೇ ಒದರಾಡ್ಕೊಂಡು ಹೋಗ್ಲತ್ತಾಗ ಅಂತೇಳಿ. ಎದ್ರ ಸಂಬಂಧ ಅಂತ ನಿನ್ ಸೊಸಿ ಜಗಳ? ಈಕಿಗೊಬ್ಬಿಕಿಗೆ ಹೊಸ್ತಾಗಿ ಹೇಳ್ಬೇಕ. ಆ ಬಾಜು ಮನಿ ಬಿಡಾಡಿ ಫ್ರಿಜ್ ತಂದಾಳ. ಫ್ರಿಜ್ ಅಂತ ನಾನು ನೋಡಿ ಏನದು ಅರ್ಬಿಗೆ ಮಸಿನ್ ನಯ್ಯವ ಅದನ್ನ ತಂದಾಳ. ಅದನ್ನ ತಂದಿದ್ದು ಕೀಕಿಗೆ ಶಿಟ್ ಬಂದೈತಿ. ನನಗೂ ಬೇಕಂತ ಜಗಳ ತಕೊಂಡು ನಿಂತಾಳ ಗಂಡನ ಕೊಟ್ಟು. ಅದನ್ನ ತರಕಾಗುದಿಲ್ಲ ಅಂತ ನಾವು ಆಕಿ ಗಂಡ ಬೇಕತ್ತಾನ ನನ್ನ ಮಗ. ಅಯ್ಯೋ ಮನೆ ನಾನು ಒಂದಂಗಾರ ಸಂಘದಾಗ ಈ ಸಲ ರೊಕ್ಕ ಬಂದಿಂದ ತಗೊಂಡ್ರಾತಂತೇಳಿ ಅದ್ರ ರೇಟ್ ಅಂತ ಕೇಳಿ ನೀವು ಮನೆ ಅಚ್ಚಿ ಮನೆ ಹುಬ್ಬಳ್ಳಿ ಪ್ಯಾಟಿಗೆ ಹೋದಾಗ 60,000 50,000 ಶಾಂತಕ್ಕ. ನೋಡು ಯಾವ ಮಂತ್ಯಾನ್ ಬಾಳೆ ಮಾಡೋರು ಲಕ್ಷಣ ಇದೆ ಎಲ್ಲರ. ಯವ್ವ ತಾಯಿ ಆ ಫ್ರಿಜ್ಜು ಆ ವಾಷಿಂಗ್ ಮಿಷನ್ನು ಅಂತ ಟಿವಿ ತರುದಂದ್ರ ನಮ್ಮ ಕನಸಿನ ಮಾತು ಬಿಡೋದು. ಏನ 60,000? ಯವ್ವ ನಾವು ಅಲ್ಲೇ ಏನು ಬಂದಿದ್ದಿತ್ತ ನಮ್ಮ ಹುಚ್ಚುಮೂಳಿ ಈರಿಗೆ? ಅಲ್ಲ ಈ ಕರಿಮಾರಿ ಈರಿ ತಿಳಿಬಾರ್ದನ ಒಂದು ತುಲಿ ಬಂಗಾರ ಬರ್ತಿದ್ದಿತ್ತಲ್ಲ ಯವ್ವ ತಾಯಿ. ಇವ್ವ ಮತ್ತೆ ಈ ಮಷೀನಿಗೆ ಅರಿಬಿ ಹಾಕೋದಿರ್ಲಿ ಕರೆಂಟ್ ಬಿಲ್ ಒಂದು ಜೋಡದಕ್ಕೆ ಮತ್ತೆ ಕಟ್ಟಾಕ ಈಗೇನ ಫ್ರೀ ಐತೆ ಮುಂದೆ. ಯವ್ವ ನಾವು ಅಲ್ಲಿ ಯಾವ ಎಷ್ಟು ದಿನ ಫ್ರೀ ಕೊಟ್ಟಾರ ಯವ್ವ? ಅಲ್ಲ ಇದು ಏನು ನಮ್ಮ ಹುಚ್ಚ ಪ್ಯಾಲಿ ಸೊಸಿ ಕುಡೈತೆ ಯವ್ವ ನನಗೆ. ಏ ಈರಿ ಕರಿಮಾರಿ ಈರಿ ಏ ಹುಚ್ಚ ಪ್ಯಾಲಿ 60,000 ಮಟ ಅದಾವಂತಲ್ಲ ವಾಷಿಂಗ್ ಮಷೀನಿಗೆ ಆ ಹೊಲಸ ಅರ್ಬಿ ಹಾಕು ಮಷೀನಿಗೆ. ಅದಾವ್ರಿ ಅತ್ತೀರ ನಾವು ತೊಗೊಂಡಂಗೂ ಅದಾವ ಬಿಡ್ರಿ. ಆದ್ರೆ ಮಿನಿಮಮ್ ಒಂದು 40,000 30,000 ಮೇಲೆ ಅದಾವ ನೋಡಿ. ನಿನಗೇನು ಹುಚ್ಚಿಗೆ ಹಿಡ್ದಿತ್ತ ನಿನಗೆ? ನಿನಗೆ ಆಟ್ರ ತಿಳುವಳಿಕೆ ಬೇಡ ನಿನಗೆ ಬುದ್ಧಿಯಲ್ಲಿ ಇಟ್ಟಿಲೆ ಬಿಡಾಡಿ ಮತ್ತೆ ತಲೆ ಕೆಡೋಕೆ ನಂದು. ಅಲ್ಲ ಅದನ್ನ ಎದಕ್ಕೆ ಬೇಕಾಯ್ತು ನಿನಗೆ ಅರ್ಬಿ ಹೋಗಿ ಮಷೀನ್? 4 ಮಂದಿ ಅರ್ಬಿ ಹೋಗಿ ತ್ರಾಸ ನಿನಗೆ? ಅತ್ತೀರ ಹೌದು ನಂಗೆ ತ್ರಾಸ ಆಕತ್ರಿ ನನಗೆ ಆಗಲ್ರಿ ಅತ್ತೀರ ಹೋಗ್ಯಾಕ. ಏ ಹುಚ್ಚುಮೂಳಿ ಊರು ಡಿಂಗ್ರ ಬಿಲ್ಲಿ ಅಲ್ಲೇ ಅರ್ಬಿಗೆ ತ್ರಾಸ ಆಕತ್ತಂತೀಯಲ್ಲ ನೀನೇನು ಏನು ಕಡ್ದು ಗುಡ್ಡಿ ಹಾಕ್ತಿ ಮನ್ಯಾಗ? ಅವ 4 ಅರ್ಬಿ ಹೋಗಿದ್ದು ಅಡಿಗೆ ಮಾಡೋದು ಬಾಂಡೆ ತಿಕ್ಕೋದು ಕಸ ಹೊಡಿದು ಇವನ್ನ ಮಾಡ್ತೀಯಿಲ್ಲ. ಏನು ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋಗ್ಬೇಕಾ? ಏನು ಯಾರ ಬೇರೆ ಕೆಲಸ ಮಾಡ್ಬೇಕಾ ನೀನು? ಏನು ಆಳಿ ಊಟ ಕಟ್ಟಬೇಕಾ? ಏನು ಮಾಡ್ಬೇಕು? ಆ ಬಾಜು ಮನೆಗೆ ತಂದಾಳಿಲ್ರಿ ಅತ್ತೀರ ನಮಗೂ ಬೇಕು ನೋಡುವ. ಇದನ್ನು ಹುಚ್ಚುಮೂಳಿ ನೋಡಿದನು ಅಲ್ಲ ಸರಿಕ್ದಕ್ಕೆ ಸರಿ ಹಾಕೊಂಡ್ರೆ ನೆರಮನೆ ಕೂರ್ಲಾಕೊಂಡಿದ್ಲು ಅಂತೇಳಿ ಹಂಗೆ ಮಾಡಾಕತ್ತ ನೋಡಿದ್ದು. ಅಲ್ಲ ಈಗೇನು 60,000 ಅಂದ್ರೆ ಸುಮ್ಮನೆ ಹಾಕತ್ತೇನ? ಗಂಡನ ಪಗಾರ ಏಟೈತಿ, ಮನೆ ಖರ್ಚು ಏಟೈತಿ, ಹುಡುಗರ್ನ ಓದಿಸ್ಬೇಕು. ಇದು ಯಾವ್ದು ತಲೆಯಾಗಿರಕ್ಕಿಲ್ಲ ಈಕಿಗೆ. ಈಕಿ ತಲೆ ಮಣ್ಣಾಲಿ ಅದೆಲ್ಲ ನಂಗೆ ಗೊತ್ತಿಲ್ಲ. ವಾಷಿಂಗ್ ಮಿಷನ್ ಬೇಕಂದ್ರೆ ಬೇಕೆ. ಅಲ್ಲಿ ಮಟ್ಟ ಅರ್ಬಿನೂ ಹೋಗಂಗಿಲ್ಲ, ಬಾಂಡೆ ತಿಕ್ಕಂಗಿಲ್ಲ, ಕಸ ನೋಡಂಗಿಲ್ಲ, ಕಲ್ಲು ಒರ್ಸಂಗಿಲ್ಲ, ನಾನು ಅಡಿಗೆನೂ ಮಾಡಂಗಿಲ್ಲ, ಊಟನೂ ಮಾಡಂಗಿಲ್ಲ. ಹಾಳಾದ್ದು ಈ ಭಾಂಡೆ ಸಾಮಾನು ಸತಿಗೆ ನನ್ನ ಮಾತು ಕೇಳಂಗಿಲ್ಲ. ಬಿದ್ದು ಸಾಯ್ತಾವಂಗ. ರಾಮ ರಾಮ ಶಿವ ಕಿವಿ ಕೇಳಕ್ಕಾಗೋಲ್ತು. ಬೆಳಗ್ಗೆ ಎದ್ದಾಗಿಂದಾನು ಇದ ನಮ್ಮನಿ ಆ ಬಿಡಾಡಿ ಬಂದು ಹೇಳಿ ಹೋದಾಗಿಂದಾನು ಹಿಂಗ ಒಂದಲ್ಲ ಒಂದು ಐಟಮ್ ಬಿಸಿ ಹಾಕತ್ತಾಳ. ಒಂದು ಐಟಮ್ ಒಂದೊಂದು ಬಿಸಿ ಹಾಕತ್ತಾಳ. ಕಿವಿ ಟಮಾಟೆ ಹರಿದು ಯಾವಾಗ ಹೊರಗೆ ಬರ್ತೈತೆ ಗೊತ್ತಿಲ್ಲ. ಯವ್ವ ಏನ್ ಮಾಡುದು ಈಗ? ಅಲ್ಲಪ್ಪ ನಾನು ಏನ್ ಮಾತಾಡ್ಸ್ಕೊಡುವಂತಲ್ಲ ಪೀಡ ಲೇ ಕರಿಮಾರಿ ಈರಿ ಸರಿಗೆ ಹಾಕೊಂಡ್ರೆ ಅರಮನೆ ಕೂರ್ಲಾಕೊಂಡಿದ್ಲಂತೇಳಿ ಅದಕ್ಕೆ ಬೇಕಲೇ ಅದೆಲ್ಲ 60,000 ರೂಪಾಯಿ ಅಂತಲ್ಲೇ. 1-2 ರೂಪಾಯಿ ಬೇಕಾದ್ರೆ ಹೋಲ್ ತಗೋ. ದೀಪಾವಳಿ ಅಷ್ಟೊತ್ತಿಗೆ ಹೆಂಗಾರ ಮಾಡಿ ಸಂಗ ನನ್ನ ರೊಕ್ಕ ಬಂದ್ರೆ ಬೇಕಾರೆ ಒಂದು ಎಳಿ ಸರಾನು ಒಂದು ಬಳಿಯೋ ಏನಾರ ಒಂದು ಮಾಡಿ ಸಕ್ಕೊಳ್ಳುವಂತಿ ತಗೋಳ. ನಿನ್ನ ಬಾಯಾಗ ನಮ್ಮ ಮುರಿಲಿ ಏನು ಕಾಡಾಕತ್ತೀಯ ನೀ ನನಗ? ಎದಕ್ಕೆ ಬೇಕಾಗೈತ ವಾಷಿಂಗ್ ಮಷೀನು? ಕಾಲ್ ಮೇಲೆ ಬಿತ್ತು ಯಾವ ಬೈದು ಏನ್ ಸುಡ್ಗಾಡಾತು. ಏನಂದ್ರಿ ಅತ್ತೀರ ಏನಂದ್ರಿ? ಏನಂತ ಯವ್ವ ತಾಯಿ ಬಂಗಾರ ಬೇಕಾದ್ರೆ ಮಾಡ್ಸಕ್ಕು ಈ ಸುಡ್ಗಾಡ ವಾಷಿಂಗ್ ಮಷೀನ್ ಬೇಡ ಅಂದೆ. ಆತು ದೀಪಾವಳಿ ಬಂಗಾರನಾರ ಕೊಡ್ಸ್ಬೇಕಾ ನೀವು? ಮತ್ತೆ ಕೊಡಿಸ್ಲಿಲ್ಲ ಅಂದ್ರೆ ನಾ ಬಿಡೋದಿಲ್ಲ. ಮತ್ತೆ ಏನಾರ ಒಂದು ಕೊಡ್ಸಕಬೇಕು. ನಾನು ಅದನ್ನ ದೀಪಾವಳಿ ದಿನ ಪೂಜೆ ಮಾಡಕಬೇಕಾ? ಆ ಪೂಜೆ ಕಕ್ಕಿನ ಕರಿಯಾಕಬೇಕು. ಏನ ಕೊಳ್ಳಾಗ ಹಾಕೊಂಡಿದ್ ಬಂಗಾರನ ಪೂಜೆ ಮಾಡ್ತೀಯಾ? ಪೂಜೆ ಮಂದಿ ಕರಿತೀಯಾ? ಅಯ್ಯೋ ನನ್ನ ಹಣೆ ಬರಗಣೆ ಚೌತಿ ಆಗಂಗಿಲ್ಲದಲ್ಲ ಆಗಂಗಿಲ್ಲದಲ್ರಿ. ಆಗಂಗಿಲ್ಲ ಅಂದ್ಮೇಲೆ ಬೇಡ ನನಗೆ ವಾಷಿಂಗ್ ಮಿಷನ್ನ ಬೇಕು. ಅಲ್ಲ ಅದನ್ನ ಹಾಕೊಂಡು ಒಂದು ವಾರ ಮೈ ಮೇಗಿನ ತೆಗಿಯಬೇಡ. ಹಾಕೊಂಡು ಅಡ್ಡಾಡಿದ್ದ ಮುದ್ದಾಂ ಬೇಕಾದ್ರೆ ಹೋಗಕ್ಕೆ ಮನೆಗೆ ತೋರಿಸ್ಬ ನೋಡಿಲ್ಲ ಹೆಂಗೈತೆ ನನ್ನ ಸರ ಅಂತೇಳಿ. ಯಾರು ಬೇಡದ್ರು ಹಂಗಾರ ಸರಿ ರೀ ಅತ್ಯಾರ ಹಂಗಾರ ಸರಿ. ನೋಡ್ತೀರಿ ಅತ್ಯಾರ ಆ ಬಿಡಾಡಿಗೆ ತೋರಿಸಿ ನಾನು ಹೊಟ್ಟೆ ಉರಿಸ್ತಾನೆ. ಅತ್ಯಾರ ನೀವು ಇಷ್ಟು ಒಳ್ಳೆಯವ್ರು ಅನ್ಕೊಂಡಿದ್ದಿಲ್ಲ. ನಾಷ್ಟಕ್ಕೆ ಮಾಡ್ಲಿರಿ ಅತ್ಯಾರ? ಬರ್ರಿ ನಾಷ್ಟ ಮಾಡ್ಬರ್ರಿ. ಯವ್ವ ದೀಪಾವಳಿಗೆ 10 ಗಂಟೆ ಬೀಳ್ತಾಳಕಿ. ನಾನೇನ್ ಮಾಡ್ಲೆ ಜೋಕ್ಮಾರ್ ಜೋಳ ಹೊರವನ ನೀನ್ ಹೆಂಡತಿನ ಕರ್ಕೊಂಡ್ ಚಂದ ಕುಂದರ್ಸ್ಕೊಂಡ್ ತಿಳಿ ಹೇಳ. ಹಂಗಲ್ವಾ ಹಿಂಗ ರೊಕ್ಕಿಲ್ಲ ಹಂಗ್ ಮಾಡಕ್ ಹೋಗ್ಬೇಡ. ಎಲ್ಲ ಚಂದ ತಿಳಿಸಿ ಹೇಳ. ಲಡ್ದು ಲಾಟೆನ ಬಂದಾನಿಲ್ಲ ಕೈಯಲ್ಲಿ ಆಡ್ಸ್ಕೊಂತ. ಅಲ್ಲ ನೀ ಅಷ್ಟು ಹೇಳಿದ್ರು ಕೇಳವಳ್ಳಕ್ಕೆ. ನಾನು ಹಿಂಗ ಮಾಡಿದ್ನಿ ಅಂದ್ರೆ ನಿಮ್ಮಪ್ಪ ಬಾಳೆ ಮಾಡೋದು ಗೊತ್ತಾಕಿತ್ತವಾ? ಅಯ್ಯವ್ವ ಸಾಕಾಗಿತ್ತು ನನಗತ್ತಾಗ. ಎಲ್ಲರೂ ಹೋಗ್ತೀನಿ ನಾನು ತಣ್ಣಗತ್ತಾಗ.
ಎಲ್ಲಿ ಹೋಗ್ಬೇಡ, ಸಂಘದಾಗ ರೊಕ್ಕ ಬಂದಿಂದ ಒಂದ್ ತೊಲಿ ಬಂಗಾರ ಮಾಡ್ಸಕ್ ಕಷ್ಟ ಕಾಲಕ್ಕಾರ ಉಪಯೋಗ ಆಕತಿ. ಬಂಗಾರ ಏನು ಇದ್ರ ಕೆಡೋದಿಲ್ಲ. ಈ ಸುಡಗಾಡ್ ವಾಷಿಂಗ್ ಮಷಿನ್ ಎಲ್ಲ ಎದಕ್ಕೆ ಖಾಲಿ ಮತ್ತು ಒಣ ಖರ್ಚು, ಕರೆಂಟ್ ಬಿಲ್ ಕಟ್ಟಿ ಕಾಸ್ಲೆ. ಏನು ಬೇಡ, ಬಂಗಾರ ಮಾಡ್ಸಾಕ್. ನಾ ಏನ್ ಬೇಡ ಅನ್ನೋದಿಲ್ಲ. ಲಕ್ಷ್ಮೀ ಸರ ಬೇಕಂದ್ರೆ ಲಕ್ಷ್ಮೀ ಸರ ಮಾಡ್ಸಾಕ್. ಅಲ್ಬೇ ನಿನಗ್ ಬಿಟ್ಟು ಅಕ್ಕಿ ಕೊಡಿಸ್ಲೆ. ಹೋಗ ಜೋಕ್ ಮಾರ ಹೋಗು. ಅಲ್ಲ ನಂದೇನ ಕಾಡು ಬಾ ಅಂತತಿ, ಊರ್ ಹೋಗನ್ನಕತ್ತತಿ. ಆಕಿಗೆ ಮಾಡ್ಸಾಕಿದ್ರೆ ಏನ್ 3 ಹೊತ್ತು ಆಕಿನ ಹಾಕೊಂಡ್ ಕುಂತಿರ್ತಾಳ. ಹಂಗೇನಾರ ಕಾರ್ಯ ಕಟ್ಟ ಇಬ್ಬನು ಕೊಂಡ್ರೆ ಬೇಕಾರೆ ಹಾಕೊಂಡೋಕ್ಕೇನ ಒಂದಿನ. ಯಾಕಂದ್ರೆ ಹಾಕೊಂಡ್ರೆ ಏನ್ ಸಮಿತಿದಿತ್ತನ, ಏನ್ ಕೊಡುದಿಲ್ಲ ಅಂತಾಳ. ಏನಿಲ್ ತಗೋ, ಮನ್ಯಾಗ ಒಂದ್ ಬಂಗಾರ ಅಂತಿದ್ರೆ ಆಕಿಗಾರ ಬರ್ತೈತಿ, ನನಗಾರ ಬರ್ತೈತಿ. ಇರ್ಲಿ, ಕಷ್ಟಕ್ಕಾದ್ರೂ ಉಪಯೋಗ ಆಕೈತಿ. ಮಾಡ್ಸೊಂದು ಹೋಲತ್ತ. ಹಾ ತಗೋಬೇ. ಅಲ್ಲ ಒಳ ಬರ್ರಿ ಇಲ್ಲಿ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ. ಇಲ್ಲ